ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಗುಡ್ಡೆ ಕ್ಯಾಸೋ ಕುಕ್ಕೀಸನ್ನು ಮಾಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಇರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ. ನಾವು ಪ್ರತಿಯೊಂದು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಓಕೆ, ಬನ್ನಿ ಇವಾಗ ಬಿಸ್ಕೆಟನ್ನು ಮಾಡೋಣ. ಇವಾಗ ಮೊದಲನೇದಾಗಿ ನಾವು ಬಟರನ್ನು ತೊಗೋಬೇಕು. 500 ಗ್ರಾಮ್ ಬಟರನ್ನು ತೊಗೊಂಡು 500 ಗ್ರಾಮ್ ಬಟರನ್ನು ತೊಗೋಬೇಕು. ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಶುಗರನ್ನು ಹಾಕೋಬೇಕು. ಶುಗರ್ ಪೌಡ್ರು 500 ಗ್ರಾಮು, ಬೇಕಿಂಗ್ ಪೌಡ್ರ್ 10 ಗ್ರಾಮ್ 10 ಗ್ರಾಮ್, ಬೇಕಿಂಗ್ ಸೋಡಾ 6 ಗ್ರಾಮ್ 6 ಗ್ರಾಮ್, ಮಿಲ್ಕ್ ಪೌಡರ್ 100 ಗ್ರಾಮ್ 100 ಗ್ರಾಮ್, ಗ್ಲೂಕೋಸ್ ಪೌಡರ್ 80 ಗ್ರಾಮ್ 80 ಗ್ರಾಮ್, ಸಾಲ್ಟ್ 6 ಗ್ರಾಮ್ 6 ಗ್ರಾಮ್, ಇಲೈಚಿ ಪೌಡರ್ 7 ಗ್ರಾಮ್, ಅಂದರೆ 5 6 7 8 ಗ್ರಾಮ್ ಹಾಕ್ಕೋಬೋದು. 7 ಗ್ರಾಮ್. ಇವಾಗ ಇದನ್ನು ಕೈಯಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಲೈಟಾಗಿ ಮಿಕ್ಸ್ ಆಯಿತು. ನಾನು ತುಪ್ಪವನ್ನು ಹಾಕ್ಕೊತಿದ್ದೇನೆ. 50 ml 50 ml ತುಪ್ಪವನ್ನು ಹಾಕ್ಕೊಂಡಿದ್ದೆ ನೋಡಿ. ಇವಾಗ ಓಕೆ, ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಮೈದಾವನ್ನು ಹಾಕ್ಕೊತೇನೆ ನೋಡಿ. ಮೈದಾ ಬಂದುಬಿಟ್ಟು 800 ಗ್ರಾಮ್ 800 ಗ್ರಾಮ್ ಮೈದಾವನ್ನು ಹಾಕ್ಕೊಂಡಿದ್ದೇನೆ ಇವಾಗ ನಾನು. ಇವಾಗ ಇದನ್ನು ಮಿಕ್ಸನ್ನು ಮಾಡ್ಕೋಬೇಕು. ಆ ನಂತರ ಮಿಷಿನಲ್ಲಿ ಕೂಡ 1-2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಕೈಯಲ್ಲಿ ಯಾವುದು ಬಿಸ್ಕೆಟ್ ಚೆನ್ನಾಗಿ ಮಿಕ್ಸಿಂಗ್ ಆಗೋಲ್ಲ. ನಿಮಗೆ ತೋರಿಸ್ಲಿಕ್ಕೆ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಹಾಲನ್ನು 30 ml ಹಾಕ್ಕೋಬೇಕು. 30 ml ಹಾಲು ಹಾಕ್ಕೋಬೇಕು. ಆನಂತರ ಸ್ವಲ್ಪ ಮಿಕ್ಸಿಂಗ್ ಮಾಡೋ ಮುಂದೆ ಸ್ವಲ್ಪ ಜಾಸ್ತಿ ಟೈಟ್ ಇದ್ದರೆ ಅಂದಾಜು ಮೇಲೆ ನೀವು ಎಷ್ಟು ಬೇಕಷ್ಟು ಹಾಲನ್ನು ಹಾಕ್ಕೋಬೋದು. ಓಕೆ, ನಾನು ಇವಾಗ 30 ml ಹಾಕ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಓಕೆ, ಇದು ನಾನು ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಿಷಿನಲ್ಲಿ ಮಿಕ್ಸ್ ಮಾಡ್ಕೊಂಬರೋಣ 1-2 ನಿಮಿಷ. ಓಕೆ, ನೋಡಿ ಇವಾಗ ನಾನು ಮಿಷಿನಲ್ಲಿ ಮಿಕ್ಸ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ಟೈಟಾಗಿತ್ತು. ನಾನು ಇನ್ನೊಂದು 10-20 ಗ್ರಾಮ್ ಮಿಲ್ಕನ್ನು ಹಾಕಿದೆ. ಸಾರಿ, ಗ್ರಾಮ ಅಂತಿದ್ದೇನೆ ಕನ್ಫ್ಯೂಸ್ ಆಗಿ. ಇನ್ನೂ ಒಂದು 20 ml ಹಾಲನ್ನು ಹಾಕಿದೆ ನಾನು. ಓಕೆ, ಸ್ವಲ್ಪ ಈ ಥರ ಮೇಲೆ ಪೇಪರ್ ಹಾಳೆಯನ್ನು ಹಾಕಿ ಫಿನಿಶಿಂಗ್ ತಗೊಳ್ಳಿ. ನೀವು ಬೇಲನ್ನೆಲ್ಲ ಮಾಡೋಕ್ಕೆ ಹೋದರೆ ಅದು ಬೇಲನ್ ಲಟ್ಸೋ ಮುಂದೆ ಅದಕ್ಕೆಲ್ಲ ಅಂಟ್ಕೊಂಡು ಬಿಡುತ್ತೆ. ಯಾಕೆಂದರೆ ಅದು ಮಿಕ್ಸಿಂಗ್ ಲೂಸ್ ಇರುತ್ತಲ್ಲ, ಅದಕ್ಕೆ ಈ ಥರ ಮಾಡ್ಕೊಳ್ಳಿ. ಓಕೆ, ನಾನು ಹೇಳಿದಿರೋ ಸ್ವಲ್ಪ ಕನ್ಫ್ಯೂಸ್ ಆಗಿ ಏನಾರ ಮಿಸ್ಟೇಕ್ ಆಗಿರ್ತದೆ, ಅರ್ಥ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಕಾಜುವನ್ನು ಹಾಕ್ಕೊತಿದ್ದೇನೆ ಮೇಲೆ. ಸುಮಾರಾಗಿ ಅಂದಾಜು ಮೇಲೆ ನಿಮಗೆ ಎಷ್ಟು ಬೇಕಷ್ಟು ಹಾಕೋರಿ ಕಾಜು. ಯಾಕಂದರೆ ಗುಡ್ಡೆ ಬಿಸ್ಕೆಟ್ ಅಲ್ಲ, ಗುಡ್ಡೆ ಕುಕ್ಕೀಸ್, ಕ್ಯಾಸೋ ಗುಡ್ಡೆ ಕುಕ್ಕೀಸ್ ಅಂದಮೇಲೆ ಮತ್ತು ಕ್ಯಾಸೋ ಇರಲೇಬೇಕಲ್ಲ. ಮತ್ತು ಪೇಪರಿಂದ ಒಂದು ಸ್ವಲ್ಪ ಫಿನಿಶಿಂಗ್ ತಗೊಂಬಿಡಿ, ಇಷ್ಟೇ. ಓಕೆ, ಬನ್ನಿ ಕಟ್ ಮಾಡೋಣ. ಇವಾಗ ಈ ಥರ ಕಟಿಂಗ್ ಮಾಡ್ಕೋಬೇಕು. ಸಾಚೆಗೆ ಹಂಗೆ ಅಂಟ್ಕೊತಾ ಇದ್ದರೆ ಸ್ವಲ್ಪ ಮೈದೆಯಲ್ಲಿ ಈ ಥರ ಮೈದೆಯಲ್ಲಿ ಹಿಂಗೆ ಎದ್ದಿಸಿ, ಸ್ವಲ್ಪ ಹಿಂಗೆ ಮೈದೆಯಲ್ಲಿ ಈ ಥರ ಧುಮುಕಿಸಿ ಹೀಗೆ ಮಾಡಿ. ಓಕೆ, ಪೂರ್ತಿ ನಂಗೆ ತೋರ್ಸೋಕ್ಕಾಗಲ್ಲ, ನಾನು ಶಾರ್ಟ್ ತೋರಿಸ್ತೇನೆ ನಿಮಗೆ. ನೋಡಿ ಕಟಿಂಗ್ ಮುಗಿತಾ ಇದೆ. ಇವಾಗ ಯಾವುದೇ ಬಿಸ್ಕಿಟ್ ಮಾಡಿದರೂ ಮಿಷಿನಲ್ಲಿ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳಿ. ಅದು ಟೈಟ್ ಇದ್ದರೆ ಬಿಸ್ಕಿಟ್ ಚೆನ್ನಾಗಿ ಬರಲ್ಲ, ಬೇಕಿಂಗ್ ಆಗೋಲ್ಲ. ಟೈಟ್ ಇದ್ದರೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ. ಜಾಸ್ತಿ ಟೈಟ್ ಇದ್ದರೆ ಹಾಲು ಅದೇನು ಹೆಚ್ಚು ಕಮ್ಮಿ ಆಗುತ್ತೆ ಹಾಕೊಂಬಂದೆ, ಅದಕ್ಕೇನು ಪ್ರಾಬ್ಲಮ್ ಆಗೋಲ್ಲ. ಓಕೆ,
ನೋಡಿ ಕಟಿಂಗ್ ಆದಮೇಲೆ ಮತ್ತೆ ನಾನು ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡೆ ಮತ್ತೆ ಕಟಿಂಗ್ ಮಾಡ್ತೀನಿ ಇವಾಗ. ಸೇಮ್ ಕಟಿಂಗ್ ಮತ್ತೆ ಕಟಿಂಗ್ ಮಾಡ್ತಿದ್ದೆ ನೋಡಿ. ಇವಾಗ ನನಗೆ ಪೂರ್ತಿ ವಿಡಿಯೋ ತೋರ್ಸೋಕ್ಕಾಗಲ್ಲ, ನಾನು ಶಾರ್ಟ್ ತೋರಿಸ್ತೀನಿ, ಅರ್ಥ ಆಗತ್ತಂತೆ ಅನ್ಕೊತೀನಿ. ಓಕೆ, ನೋಡಿ ಇವಾಗ ನಾನು ಮೇಲುಗಡೆ ಡಿಸೈನ್ ಮಾಡ್ತಾಯಿದ್ದೀನಿ. ಈ ಥರ ಡಿಸೈನ್ ಮಾಡ್ಕೊಳ್ಳಿ. ಗುಡ್ಡೆ ಬಿಸ್ಕಿಟ್ ಅಂದರೆ ಗುಡ್ಡೆ ಥರ ಕಾಣಬೇಕಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಡಿಸೈನ್ ಮಾಡ್ಕೊಳ್ಳಿ. ನಿಮ್ಗೆ ಲಾಸ್ಟ್ ತೋರಿಸ್ತೀನಿ. ಇದಿಲ್ಲ ಅಂದರೆ ಬೇರೆ ಡಿಸೈನ್ ಹೆಂಗೆ ಮಾಡ್ಬೇಕು ಅನ್ನೋ ಅದನ್ನು ಸ್ವಲ್ಪ ಹೇಳ್ಕೊಡ್ತೀನಿ ಲಾಸ್ಟ್. ನಿಮಗೆ ಹೇಳಿದಿರ್ತಾನೆ ನಾನು, ಅದಿಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ. ಸಾಚಲ್ಲೇ ಈ ಥರ ಮಾಡಿಬಿಡಿ, ಸಾಚದಿಂದ ಈ ಥರ ಡಿಸೈನ್ ಮಾಡ್ಕೊಳ್ಳಿ. ಸರಿ ಆಯ್ತು. ಇವಾಗ ಬಿಸ್ಕಿಟ್ ಎಲ್ಲ ರೆಡಿ ಆಯಿತು, ಕಟಿಂಗ್ ಆಯಿತು. ಬನ್ನಿ ಇವಾಗ ಬಿಸ್ಕಿಟ್ ಬೇಕಿಂಗ್ ಮಾಡ್ಕೊಂಬರೋಣ. ಇದು ಬೇಕಿಂಗ್ ಬಂದುಬಿಟ್ಟು ಟೈಮಿಂಗ್ 160 ಡಿಗ್ರಿ ಹೀಟು, ಟೈಮಿಂಗ್ ಒಂದು 20-22 ನಿಮಿಷ. ಹಾಂ ನೋಡಿ ಇವಾಗ ಬಿಸ್ಕಿಟ್ ಬೇಕಿಂಗ್ ಆಗಿದೆ, ರೆಡಿಯಾಗಿದೆ ಬಿಸ್ಕಿಟ್. ನೋಡಿ ಗುಡ್ಡೆ ಕ್ಯಾಸೋ ಕುಕ್ಕೀಸ್ ಬಿಸ್ಕಿಟ್ ನೋಡಿ ರೆಡಿಯಾಗಿದೆ. ಇವಾಗ ನೋಡಿ ಇವಾಗ ನಾನು ಟ್ರೇಯಲ್ಲಿ ಜಮಾಯಿಸ್ತಾ ಇದ್ದೀನಿ ಬಿಸ್ಕಿಟು. ಒಳ್ಳೆ ಟೇಸ್ಟ್ ಬಿಸ್ಕಿಟು ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ಮಾಡಿ, ನೀವು ಟ್ರೈ ಮಾಡಿ, ಹೇಗಿದೆ ಅಂತೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನೋಡಿ ಇವಾಗೆಲ್ಲ ನಾವು ಬಿಸ್ಕಿಟ್ ಎಲ್ಲ ಪೂರ ಜಮಾಯಿಸಿದಾಯಿತು. ನೋಡಿ ಒಳ್ಳೆ ಕಲರು, ಈ ಥರ ಕಲರ್ ತೆಗಿಬೇಕು, ಗೋಲ್ಡನ್ ಕಲರ್ ಬಿಸ್ಕಿಟು. ಒಂದು 28 ನಿಮಿಷ ಹಾಕೈತಿ ಬೇಕಿಂಗ್ ನೀವು ಅಂದಾಜು ಮೇಲೆ ನೋಡಿ ಬೇಕಿಂಗ್ ಮಾಡ್ಬೋದು. ಓಕೆ, ಟ್ರೈ ಮಾಡಿ ನೀವು ಕೂಡ. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಕೆಳಗಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.